ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಹಾಕ್ತಿರೋಂಥ ವೀಡಿಯೋಸು ಎಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಏನಮ್ಮ ಇದು? ಇವರಿಗಂತೂ ಟೈಮ್ ಸಿನಸೇ ಇಲ್ಲ. ಎಷ್ಟೊತ್ತಾಯ್ತು ನಾವು ಬಂದು ಚೌಟ್ರಿಗೆ? ಛೇ, ಈ ಹೆಣ್ಣು ಕಡೆಯವರು ಬಂದೇ ಇಲ್ಲ ನೋಡು. ಮುಕ್ಕಣವ ಕಾಮಾಕ್ಷಿ, ಅವ ಹಂಗೇನೆ ಹೊತ್ತುಗಿತ್ತೆಲ್ಲ ಏನು ನೋಡೋಕೆ ಇಲ್ಲ. ಮುಹೂರ್ತ ಮುಗಿದೋದ್ರೆ ಮದುವೆ ಆಗ್ತದಾ? ಯಾವ್ಯಾವ ಟೈಮ್ನಾಗೆ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಅಪ್ಪ ಅಮ್ಮ ಇದ್ರಲ್ವಾ ಅವೆಲ್ಲ ಹೇಳ್ಕೊಡಕ್ಕೆ. ಅಮ್ಮ, ಏನಾಯ್ತು ಇವಾಗ? ನಾವು ಬಂದು ಒಂದು 5 ನಿಮಿಷ ಆಗಿದೆ. ಇನ್ನೇನು ಬರ್ತಾರಿರೋ? ಒಂದು 5-10 ನಿಮಿಷ ಕಾದ್ರೆ ಏನಾಗೋದಿಲ್ಲ. ಬಂದ್ಬಿಟ್ಟ ವಹಿಸ್ಕೊಂಡು. ಅಲ್ಲ ಕಣೋ, ನೋಡ್ಕೊಂಡ್ರೆ ಅವರು ನಮ್ಗಿನ್ನ ಮುಂಚೆಗೆ ಬಂದು ನಮ್ಮನ್ನ ಕಾಯ್ತಿರ್ಬೇಕು. ಎಲ್ಲಪ್ಪ ಇನ್ನ ಗಂಡು ಬರ್ಲಿಲ್ವಲ್ಲ ಅಂತ. ಅಂತದ್ರಾಗೆ ಗಂಡೆ ಬಂದು ಹೆಣ್ಗೋಸ್ಕರ ಕಾಯ್ಕೊಂಡಿದ್ದದ? ಎಲ್ಲನ ಉಲ್ಟೇನಾ? ಇವಾಗ ಏನ್ ಮಾಡಕ್ಕಾಗತ್ತಮ್ಮ? ಅವ್ರು ಬರೋದು ಎತ್ತಿನ ಗಾಡಿನಲ್ಲಿ. ಪಾಪ ಬರೋ ತಡ ಆಗ್ಬೋದೇನೋ. ಇರೋ ನೋಡೋಣ. ಅಲ್ಲ ಕಣಪ್ಪ ಕುಮಾರ, ಹೆಣ್ಣೋರು ಮುಂಚೆನೆ ಬರ್ಬೇಕಲ್ವೇನಪ್ಪ? ನಮ್ ನೆಂಟ್ರೆಲ್ಲ ಚೌಟ್ರಿ ಒಳಗೆ ಹೋಗಾಯ್ತು. ಈ ಮದ್ವೆ ಗಂಡು ಎಣ್ಣೆ ಒಳಗಡೆ ಇಲ್ದೇನೆ ಈ ಸಂಬಂಧಿಕರೆಲ್ಲ ಒಳಗಡೆ ಹೋಗಿ ಕೂತವ್ರೆ. ಇದು ಯಾವ ತರ ಲೆಕ್ಕ ಹೇಳು? ಇವಾಗ ಏನ್ ಮಾಡಕ್ಕಾಗತ್ತೆ ಬಿಡಕ್ಕ? ಬರೋರು ಕಾಯ್ಬೇಕು. ಪಾಪ ಅವ್ರಿಗೆ ಏನ್ ತೊಂದರೆ ಆಗುತ್ತೋ ಏನೋ. ತೊಂದ್ರೆ ಏನ್ ಬರ್ತದವನ್ಗೆ? ಒತ್ತಿ ಮುಂಚೆ ಮನೆ ಬಿಡ್ಬೇಕು. ಮದ್ವೆ ಅಂತ ಜ್ಞಾನ ಬೇಡವಾ? ಊನ್ ಬಿಡಮ್ಮ, ಅವೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ಅವ್ವ, ಇವತ್ತು ಬಿಡೋದಿಲ್ವಾ? ಇವತ್ತು ನಿನ್ ಮೊಮ್ಮಗನ್ ಮದ್ವೆ. ಇವತ್ತಾದ್ರೂ ಸುಮ್ಮನಿರವ್ವ, ಖುಷಿಯಾಗಿರು. ಖುಷಿ ನಂಗೆ. ನಾನು ನೋಡಿರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಖುಷಿ ಆಗಿರೋದು ಗೊತ್ತಾ ನನಗೆ? ಹೋಗಿ ಹೋಗಿ ನೀನೇ ಹುಡುಕೊಂಡಿದ್ಯಾ, ಅದು ಅವಳನ್ನ. ನಮ್ಮ ಭಾಗ್ಯನ ಮದುವೆ ಮಾಡ್ಕೊಂಡಿದ್ರೆ ಹೆಂಗಿರೋದು, ಏಸನ್ ಖುಷಿ ಆಗಿರೋದು ಗೊತ್ತಾ ನನಗೆ? ಹೋಗಿ ಹೋಗಿ ಅವ್ನು ಹುಡುಕೊಂಡಿದ್ಯಾ. ಬಿಡವ ಇವಾಗ ಅವೆಲ್ಲ ಯಾಕೆ? ಬಿಡಪ್ಪ, ಬಿಡ್ಲೇಬೇಕಲ್ಲ, ಇನ್ನೇನ್ ಮಾಡೋದು? ಅಮ್ಮ, ಎಷ್ಟೊಂದು ಬಿಸ್ಲಮ್ಮ. ಈ ಬಿಸ್ತಲ್ಲಿ ಒಣಗಿಸ್ತಾ ಇದಾರಪ್ಪ. ನಾನು ಯಾವತ್ತೂ ಇಲ್ದೋಳು ಇವತ್ತು ಬೇರೆ ಬ್ಯೂಟಿ ಪಾರ್ಲರ್ ಅಂತಾರಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಂಚೂರು ಮೇಕಪ್ ಮಾಡಿಸ್ಕೊ ಬಂದಿದ್ದೆ. ಈ ಸೆಕೆಗೆ ಮುಖದಲ್ಲೆಲ್ಲ ಬೆವರು ಇಳಿತೈತೆ. ಅಮ್ಮ, ಮೇಕಪ್ ಎಲ್ಲ ಹೊರಟೋಗ್ತದೇನೋ. ಅಯ್ಯೋ ಬಿಡ ಕಾಮಾಕ್ಷಿ, ಅದ್ಯಾವುದೋ ಬ್ಯಾಗ್ನಾಗೆಲ್ಲ ಇಕ್ಕ ಬಂದಿದ್ಯಲ್ಲ, ಸ್ನೋವು ಪೌಡ್ರು ಎಲ್ಲ. ಚೋಟಿ ಒಳಗೆ ರೂಮ್ಗಳು ಮಸ್ತಾಗ ಕಣಿ. ಹುಡುಗಂಗೆ ಹೆಂಗೋ ಒಂದು ಸ್ಪೆಷಲ್ ರೂಮ್ ಇರ್ತದಲ್ವಾ, ಇನ್ನೂ ಒಂದು ಸ್ಪೆಷಲ್ ರೂಮ್ ಐತಂತೆ. ಅದು ಗಂಡಿನ ಕಡೆಯವ್ರಿಗೆ. ಆ ರೂಮ್ನಾಗ ಹೋಗಿ ಇನ್ನೊಂದ್ಸತಿ ಬಳಕ ಯಾರು ಬೇಡ ಅಂದಿದ್ದು, ಚೆನ್ನಾಗಿ ಮಕ್ಕ ತೊಳಕ. ಆಮೇಕಿಂದ ಅದೆಂತದ್ದು ಕ್ರೀಮು ಪೌಡ್ರು ಸ್ನೋ ಎಲ್ಲ ಹಾಕಬಿಡು. ಏ ಬಿಡವ್ವ, ಈ ವಯಸ್ಸಿನಾಗ ಯಾಕೆ ಮೇಕಪ್ ಎಲ್ಲ? ಓಹೋ, ಯಾಕೋ? ಇನ್ನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಮಾತ್ರ ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು, ಯಾಕೆ ನಿಮ್ಮ ಅವ್ವ ಮಾಡ್ಕೊಳಂಗಿಲ್ವಾ? ಏ ಹಂಗಲ್ಲ ಕಣವ, ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು, ಅದೇ ಮರ್ಯಾದೆ. ಇದೆ ಅಂತ ಚೆನ್ನಾಗಿ ಬಳ್ಕೊಂಡ್ರೆ ಎಲ್ಲರೂ ಬಂದವರೆಲ್ಲ ನಗ್ತಾರಷ್ಟೇ. ಓಹೋ, ಯಾಕೆ ನಕ್ಬಿಟ್ಟರು? ಏನ್ ದಿನಾಲು ಬಳ್ಕೋತಾರ? ಏನೋ ಮಗನ ಮದುವೆ ಅಂತ ಒಂಚೂರು ಸ್ನೋವು ಪೌಡ್ರ್ ಎಲ್ಲ ಹಾಕೊಳ್ಳೋದಪ್ಪ, ಅದ್ರಾಗ ತಪ್ಪೇನು ಅಂತೀನಿ. ಅಪ್ಪ, ನಿಮ್ಗೆಲ್ಲ ಬಾಯ್ ಕೊಡೋಕ್ಕಾಗುತ್ತಾ? ನಾನು ಹೋಗ್ಲಿ ಬಿಡವ, ಏನೋ ಮಾಡ್ಕೊಳ್ರಿ. ಇವಾಗ ಸ್ವಲ್ಪ ಸೈಲೆಂಟ್ ಆಗಿರಿ ನೀವು. ಅವ್ರ ಮುಂದೆಲ್ಲ ಹಿಂಗೆಲ್ಲ ಆಡಬೇಡಿ ನೀವು. ಆಡಬಾರ್ದು? ಏನು ಆಡಬಾರ್ದು? ಆಡ್ದಂಗೆ ನಂಗೆ ಇದು ಬಿಡ್ತಾರ? ಬರ್ಲಿ ತಡಿ, ಈ ಸೊತ್ತಾದ್ರೂ ಬಂದಿಲ್ವಲ್ಲ. ನಾವು ಬಂದು 1/4 ಗಂಟೆ ಆಯ್ತು, ಎಲ್ಲಪ್ಪ ಪತ್ತೇನೇ ಇಲ್ಲ. ಇನ್ನು ಎಷ್ಟು ಬಿಸ್ಲಾಗ ಒಣಗ್ಬೇಕು ನಾವು. ಅಮ್ಮ ಅಮ್ಮ ಅಮ್ಮ, ಬರ್ತಾ ಇದ್ದ ನೋಡಲ್ಲಿ. ವಾ, ಈಗ ಬರ್ತಾವ್ರಾ? ಬರ್ಲಿ ಬರ್ಲಿ ಬರ್ಲಿ, ಮಾಡ್ತೀನಿ ಬರ್ಲಿ. ರಾಮು, ಬಾರಾಮು. ಅದು ಸ್ವಲ್ಪ ತಡ ಆಗೋಯ್ತು, ಸ್ವಲ್ಪ ದೂರ ಆಯ್ತಲ್ಲ, ಎತ್ತುಗೆ ಸ್ವಲ್ಪ ಸುಸ್ತಾಯ್ತೇನೋ. ಪಾಪ ನಿಧಾನಕ್ಕೆ ಬಂತು. ಇಡ್ಲಿ ಬಿಡೋ ರಾಮು, ಒಂದೊಂದ್ಸರಿ ತಡ ಆಗುತ್ತಪ್ಪ. ಪಾಪ ಎತ್ತುಗಳು ಇಷ್ಟು ದೂರ ನಡೆದಿರೋದೇ ಹೆಚ್ಚಲ್ವಾ? ಅಲ್ಲ, ನೀವು ಬಂದು ಭಾಳ ಹೊತ್ತಾಯ್ತೇನೋ ಪಾಪ, ನಮ್ಮಿಂದ ಕಾಯೋ ಥರ ಆಯ್ತು. ಹೌದು, ಮತ್ತೆ ನಾವು ಬಂದು 20 ನಿಮಿಷ ಆಗಿದೆ. ಅಲ್ಲ, ನೋಡ್ಕೊಂಡ್ರೆ ನೀವು ನಮ್ಗಿನ್ನ ಮುಂಚೆಗೆ ಬರಬೇಕು. ನಾವು ಬಂದು 20 ನಿಮಿಷ ಆದ್ರೂ ನೀವು ಇಷ್ಟು ಲೇಟ್ ಮಾಡಿದ್ದೀರಲ್ಲ, ಸ್ವಲ್ಪನೂ ಭಯನೇ ಇಲ್ಲ ನಿಮಗಂತೂ. ಅದು ಹಾಗಲ್ಲ ಅಕ್ಕವ್ರೆ, ಎತ್ತು ಸ್ವಲ್ಪ ತಡ ಮಾಡಿಬಿಡ್ತು. ಪಾಪ ತುಂಬ ದೂರ ನಡಿಬೇಕಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನೂ ಏನು ಮುಹೂರ್ತ ಏನು ಮೀರಿಲ್ಲ. ಇದಕ್ಕೆಲ್ಲ ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಅಲ್ವಾ? ಪಾದಪೂಜೆ ತಾನೇ. ಪಾದಪೂಜೆ ಆದ್ರೆ ನಮ್ಮ ಹಿರಿಯರೆಲ್ಲ ಇದನ್ನೇನು ಸುಮ್ಮನೆ ಮಾಡಿದಾರ? ಪಾದಪೂಜೆ ಅಂತ ಅಷ್ಟು ಕಡೆಗೆಣಿಸ್ಬೇಡಿ, ಅದಕ್ಕೊಂದು ಮಹತ್ವ ಇದೆ. ನೀ ಸುಮ್ಮನಿರಮ್ಮ. ಬಾವ ಬಂದ್ರ ಬನ್ನಿ, ಪರವಾಗಿಲ್ಲ ಬನ್ನಿ ಬಾವ. ಪಾಪ ನಿಮಗೂ ಕಷ್ಟ ಆಗಿರುತ್ತೆ, ಅಲ್ಲಿಂದ ಬರ್ಬೇಕಲ್ವಾ? ನಾನು ಅರ್ಥ ಮಾಡ್ಕೋತೀನಿ, ಬನ್ನಿ ಪರವಾಗಿಲ್ಲ. ಸರಿನಪ್ಪ ಆಕಾಶು, ಹೋಗಪ್ಪ ರಾಮು, ಹೋಗು ಹೋಗು, ಕಾಲು ತೊಳೆದು ಬಾರಪ್ಪ, ಕಾಶಿ ಯಾತ್ರೆಗೆ ಹೋಗ್ಬಿಡ. ತಂಗಿನ ಕೊಡ್ತೀನಿ ಅಂತ ಹೇಳು. ಸರಿ ಮಾವ. ಮೀನಾಕ್ಷಿ ಅಕ್ಕ ಇವಳೇನಾ? ನಮ್ಮ ಕುಮಾರನ್ನ ಬೇಡ ಅಂತ ಅಂದಿದ್ದು? ಊನೇ ಇವಳೆ ಕಿಲಾಡಿ. ನನ್ನ ಮಗನ ಬೇಡ ಅಂತ ಹೇಳ್ಬಿಟ್ಟು ಅವ್ನ ಫ್ರೆಂಡ್ನ ಮದುವೆ ಮಾಡ್ಕೊಂಡಿರೋದು. ಅಲ್ಲಿ ನೋಡಕ್ಕ ಎಷ್ಟು ಚಂದಗಳೇ. ನಾನು ನೋಡೇ ಇರಲಿಲ್ಲ ಬಿಡು. ಅವತ್ತು ನಮ್ಮ ಕುಮಾರನ ಮದುವೆ ದಿನ ಹೊರಟಿದ್ದೆ ಇನ್ನ ಊರಿಂದ. ನಾನು ಬರೋ ಅಷ್ಟರಲ್ಲಿ ಮದುವೆನೇ ನಿಂತೋಗಿತ್ತಲ್ಲ, ಅದಕ್ಕೆ ನೋಡು ಈ ಹುಡುಗಿ ನೋಡಿರ್ಲಿಲ್ಲ. ಹುಡುಗಿ ಭಾಳ ಚಂದಾಗೈತೆ. ನಮ್ಮ ಕುಮಾರನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಚಂದಾಗಿರೋದು. ಅಬ್ಬಬ್ಬಾ, ಹೀರೋ ಜೋಡಿ ಹೆಂಗಿರೋದು ಅಂತ್ಯಾ? ಅಯ್ಯೋ, ಏನು ಮಾಡೋಣ ಹೇಳು, ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕಲ್ಲ. ಏನು ಹೇಳಕ್ಕ, ಈ ಹುಡುಗಿ ನೋಡಿದ್ರೆ ನಂಗಂತೂ ಹೊಟ್ಟೆ ಉರಿತದಪ್ಪ. ನಮ್ಮ ಕುಮಾರಂಗೆ ಈ ಹುಡುಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಹೇಳು. ಹೋಗಿ ಹೋಗಿ ಕೈ ತಪ್ಪೈತಲ್ಲ. ನೋಡಕ್ಕ, ಆ ಹುಡುಗಿ ಹಾಕೊಂಡಿರೋ ಒಡವೆ ನೋಡು. ಅಬ್ಬಬ್ಬಾ, ಸೀರೆ ನೋಡಕ್ಕ, ಸೀರೆನಾ ಪರವಾಗಿಲ್ಲ. ಬಡವನ್ ಮದುವೆ ಮಾಡ್ಕೊಂಡ್ರು ಹೆಂಗ್ ರೆಡಿಯಾಗಿ ಬಂದೈತೆ ನೋಡು. ಆ ರಾಮ ನೋಡಿದ್ರೆ ಹಂಗೆ ಬಂದವನೆ. ಈ ಹುಡುಗಿ ನೋಡು ಎಷ್ಟು ಚೆನ್ನಾಗಿ ರೆಡಿ ಆಗೈತೆ. ಸೀರೆ ನೋಡಕ್ಕ, ಸೀರೆ ಕಮ್ಮಿ ಅಂದ್ರು ಒಂದು 10,000 ರೂಪಾಯಿ ಇರಬೇಕಿದು. ಅಯ್ಯ, ಅವನೇಲಿ ಕೊಡಿಸ್ತಾನೆ ಹೇಳೆ, ಅವನಿಗೆ ಯೋಗ್ಯತೆ ಎಲ್ಲ ಐತೆ. ಅದು ಅವ್ರ ಅಪ್ಪ ಅಮ್ಮ ಕೊಟ್ಟಿರ್ತಾರೆ, ಬೇರೆ ಗತಿ ಇಲ್ದೇನೆ ಅದನ್ನೇ ಹುಡ್ಕೊ ಬಂದವಳೆ. ಅದೇನೇ ಆಗ್ಲಕ್ಕ, ಅವಳು ಅಂದ ನೋಡು, ಅವಳು ಚಂದ ನೋಡು. ಅವಳು ಮುಂದೆ ನಾವೇನೇನಿಲ್ಲ ನೋಡು. ಅಯ್ಯ ಸುಮ್ಮನಿರತ್ತ, ನನಗೆ ಹೊಟ್ಟೆ ಉರ್ಸ್ಬೇಡ ನೀನು. ಅದೆಲ್ಲ ಹೇಳಿ ಜಂಕನ ಮಾಡ್ಕೊಂಡು ಹಾಳಾಗೋಗ್ಲಿ. ಬಾವಾ, ಇದೆಲ್ಲ ಏನ್ ಬಾವಾ, ಪರವಾಗಿಲ್ಲ ಬಿಡಿ, ಸಾಕು. ಇರ್ಲಿ ಬಿಡಪ್ಪ ಆಕಾಶು, ಇದೆಲ್ಲ ಸಂಪ್ರದಾಯ, ಹಳೆ ಕಾಲದಿಂದ ನಡ್ಸ್ಕೊ ಬಂದಿದ್ದಾರೆ. ಎಲ್ಲದಕ್ಕೂ ಒಂದು ಅರ್ಥ ಇರುತ್ತಲ್ವೇನಪ್ಪ. ಆದ್ರೂ ಬಾವಾ, ನೀವು ನನಗಿನ ದೊಡ್ಡವರು, ನನ್ನ ಕಾಲ್ ಮುಟ್ಟೋದು ಅಂದ್ರೆ ಅದೆಲ್ಲ ಸಂಪ್ರದಾಯನಪ್ಪ.
ಗಂಡು ನನ್ಗೇನು ಬೇಡ ಮದ್ವೆನೂ ಬೇಡ ಏನು ಬೇಡ ಅಂತ ಸನ್ಯಾಸಿ ಆಗಕ್ಕಂತ ಕಾಶಿ ಯಾತ್ರೆಗೆ ಹೊರಟಿರ್ತಾನೆ. ಆಗ ಹೆಣ್ಣಿನ ಕಡೆಯವರು ನೀನು ಹೋಗ್ಬಿಡಪ್ಪ, ನಾನು ಹೆಣ್ಣು ಕೊಡ್ತೀನಿ, ಸಂಸಾರ ಮಾಡ್ಕೊಂಡು ಸಂಸಾರಸ್ಥ ಆಗಪ್ಪ ಅಂತ ಕರೆಯೋದು. ಇದೊಂಥರ ಚೆನ್ನಾಗಿದೆ ಬಾವ. ಆದ್ರೆ ನಾನೇನು ಸನ್ಯಾಸ ಆಗಕ್ಕೆ ಹೋಗ್ತಿಲ್ವಲ್ಲ. ಏನೋಪ್ಪ, ಅದು ಹಳೆ ಕಾಲದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಆ ಪದ್ಧತಿನ, ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೆ. ಸಾಕು ಬಿಡಿ ಬಾಬಾ, ಸಾಕು ಸಾಕು, ಆಗೋಯ್ತು ಅಡಿಯಪ್ಪ, ಆಗೋಯ್ತು. ನನ್ನ ತಂಗಿಗೆ ಹೊಸ ಜೀವನನೇ ಕೊಡ್ತಾ ಇದ್ದೀರಾ ಅಂದ್ರು ಆಕಾಶು. ಕನ್ಯಾದಾನ ಅನ್ನೋದು ಒಂದು ಶ್ರೇಷ್ಠವಾದ ದಾನ ಅಂತ ಅಂತಾರಪ್ಪ. ನನಗೆ ಅಂತ ಇರೋದು ಒಬ್ಳೆ ತಂಗಿ. ಇಷ್ಟು ವರ್ಷ ನಾನು ತುಂಬಾ ಕಾಳಜಿಯಿಂದ ಪ್ರೀತಿಯಿಂದ ಸಾಕಿದ್ದೀನಪ್ಪ. ಇನ್ ಮುಂದೆ ಆ ಜವಾಬ್ದಾರಿನ ನೀನ್ ತಗೋಬೇಕಪ್ಪ ಆಕಾಶ್. ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳಪ್ಪ. ಅವಳು ಏನಾದ್ರೂ ಗೊತ್ತೋ ಗೊತ್ತಿಲ್ದನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ. ಭವ, ಕಣ್ಣೀರು ಹಾಕ್ಬೇಡಿ ಭವ, ನನಗೆ ಅರ್ಥ ಆಗುತ್ತೆ. ಅವಳು ಒಂದ್ ವೇಳೆ ತಪ್ಪೇ ಮಾಡಿದ್ರು ಕೂಡ ನಾನು ಕ್ಷಮಿಸ್ತೀನಿ. ನಾನು ಕಾವೇರಿನ, ನಿಮ್ ತಂಗಿನ ಇಷ್ಟಪಟ್ಟು ಮದುವೆ ಮಾಡ್ಕೋತಾ ಇದ್ದೀನಿ. ಯಾರೋ ಹೇಳಿದ್ರು, ಮನೇಲಿ ತೋರಿಸಿದ್ರು ಅಂತ ನಾನು ಮದುವೆ ಮಾಡ್ಕೋತಾ ಇಲ್ಲ. ಮದ್ವೆ ಆದ್ರೆ ಕಾವೇರಿನೇ ಮದುವೆ ಮಾಡ್ಕೋಬೇಕು ಅಂತ ಮನೇಲಿ ಒಪ್ಸಿ ಮದುವೆ ಮಾಡ್ಕೋತಿದ್ದೀನಿ ಬಾವ. ನೀವು ಕಾವೇರಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಡಿ, ನಾನು ಇದ್ದೀನಿ, ನನ್ನ ನಂಬಿ ನೀವು. ಅಪ್ಪಪ್ಪ ಅಕ್ಕ, ನೀನು ಹೇಳಿ ನಿಜನಕ್ಕ? ಏನ್ ಡ್ರಾಮಾ ಮಾಡ್ತಾನಕ್ಕ ಇವನು? ಅವನೇ ನೋಡ್ತೀರಿ ನೀನು, ಇನ್ನು ಎಂತೆಂತ ಡ್ರಾಮಾ ಮಾಡ್ತಾನೆ ಇವನು ಅಂತ. ಹಿಂಗ್ ಡ್ರಾಮಾ ಮಾಡಿ ಮಾಡಿನೇ ನನ್ನ ಮಗನೇ ಬುಟ್ಟಿಗೆ ಹಾಕಬಿಟ್ಟ. ನನ್ನ ಮಗ ಕುಮಾರ ನನ್ನ ಮಾತೇ ಕೇಳಲ್ಲ, ಯಾವಾಗ ಇವನಿಂದನೇ ತಿರುಗ್ತಾನೆ. ರಾಮು, ಏನೋ ರಾಮು, ಇಂಥ ಟೈಮಲ್ಲಿ ಕಣ್ಣೀರು ಹಾಕ್ತಿದ್ಯಲ್ಲ, ಸುಮ್ಮನಿರೋ. ನಮ್ಮ ಆಕಾಶ ಎಂತ ಒಳ್ಳೆಯವನು ಗೊತ್ತಾ? ನಿನ್ ತಂಗಿ ಚೆನ್ನಾಗಿರ್ತಾಳೆ, ನೀನ್ ಸುಮ್ಮನಿರೋ, ಕಣ್ಣೀರು ಹಾಕ್ಬೇಡ. ಈ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ಬಿಟ್ಟ. ಅಲ್ಲ, ನಿನ್ ತಂಗಿ ಕಾವೇರಿ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊತಾಳೆ ಗೊತ್ತಾ? ಸುಮ್ಕಿರು, ಕಣ್ಣೀರೋಸ್ಕ. ಊನಪ್ಪ ರಾಮು, ಸುಮ್ಮನಿರಪ್ಪ, ಅಳಬಾರ್ದು. ಸಂತೋಷದಿಂದ ಇರೋ ಸಮಯ ಇದು. ನಮ್ಮ ಕಾವೇರಿ ಮದುವೆ ನಡೀತೈತೆ, ಖುಷಿಯಾಗಿರ್ಬೇಕು ನೀನು. ಅವಳ ಮುಂದೆ ಹಿಂಗೆ ಅದ್ಕಿತಿ, ಆಮೇಲೆ ಮದುವೆನೇ ಬೇಡ ಅಂತ ಸೀದಾ ಮನೆಗೆ ಹೊರಟು ಬಿಡ್ತಾಳೆ ಆಮೇಲೆ. ಹೌದು ರೀ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಕಾವೇರಿ ಮದುವೆ ರೀ ನಡೀತಾ ಇರೋದು. ನಾವು ಅವಳ ಮುಂದೆ ಖುಷಿ ಖುಷಿಯಾಗಿ ಇರಬೇಕು. ಎಷ್ಟೇ ದುಃಖ ಇರಲಿ ಅವಳ ಮುಂದೆ ತೋರಿಸ್ಕೋಬಾರ್ದು. ಬಾವಾ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಳ್ತಿದ್ದೀನಲ್ಲ, ನೀವು ಕಾವೇರಿ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ನನ್ನನ್ನು ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ಏನೇ ಆಗಲಿ ಬಾವಾ, ಯಾರ ಮುಂದೆನೂ ಕೂಡ ಕಾವೇರಿನ ಬಿಟ್ಕೊಡೋದಿಲ್ಲ. ಸರಿನಪ್ಪ ಆಕಾಶು, ನೀನು ಇಷ್ಟು ಹೇಳ್ದಲ್ಲ, ನನ್ನ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಿದೆ. ಸಾಕು ಸಾಕು, ಪಾದ ತೊಳೆದಿದ್ದು ಸಾಕು. ಎಲ್ಲ ಮುಗ್ದಿದ್ರೆ ಚೌಟ್ರಿ ಒಳಗಡೆ ಹೋಗ್ಬೋದಲ್ಲ. ಹಾ ಅಕ್ಕವ್ರೆ, ಆಯ್ತು, ಪಾದ ತೊಳೆದಿದ್ದಾಯ್ತು, ಇನ್ನು ಹೋಗೋಣ. ಫ್ರೆಂಡ್ಸ್, ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀವಿ ನಾವು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ದಿನಕ್ಕೆ ಒಂದು ವೀಡಿಯೋನ ಹಾಕ್ತಾ ಇದ್ದೀವಿ. ದಯವಿಟ್ಟು ಫ್ರೆಂಡ್ಸ್, ನಾವು ಹಾಕುವಂಥ ವೀಡಿಯೋಸ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಕೂಡ ನಮ್ಮ ವೀಡಿಯೋಸು ತಲುಪಲಿ. ಮತ್ತು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಹೀಗೆಂತ ಒಂದು ಚಾನಲ್ ಇದೆ ನೋಡಿ ಅಂತ ಹೇಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ತಂಗಿ ಕಾವೇರಿ ಮದುವೆ ನಡೀತಾ ಇದೆ. ತುಂಬ ಜನ ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಇದೆಲ್ಲ ಸಂಬಂಧಗಳಿಗೆ ಒಂದು ಮೋಟಿವೇಶನಲ್ ಆಗಿರುತ್ತೆ ನಾವು ಹಾಕುವಂಥ ವಿಡಿಯೋ. ನಮ್ಮ ವಿಡಿಯೋದಲ್ಲಿ ಸಂಬಂಧ ಅಂದ್ರೇನು, ಸಂಬಂಧಕ್ಕಿರೋ ಬೆಲೆಗಳು, ಮತ್ತೆ ಹೊರಗಡೆ ಇರುವಂತಹ ಜನಗಳು, ಮನೇಲಿರುವಂತಹ ಜನಗಳು, ಅಕ್ಕಪಕ್ಕದವ್ರಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಎಲ್ಲರೂ ಹೇಗಿರ್ತಾರೆ, ನಮ್ಮ ಮುಂದೆ ಹೇಗಿರ್ತಾರೆ, ನಮ್ಮ ಹಿಂದೆ ಹೇಗಿರ್ತಾರೆ, ಇದೆಲ್ಲದ್ರ ಬಗ್ಗೆನೂ ನಾವು ನಮ್ಮ ಚಾನಲ್ನಲ್ಲಿ, ಅಂದ್ರೆ ನಾವು ಹಾಕುವಂಥ ವಿಡಿಯೋಸಲ್ಲಿ ನೀವು ನೋಡ್ಬೋದು. ನಾವು ಹಾಕುವಂಥ ಸ್ಟೋರಿಗಳಲ್ಲಿ ಏನೇ ನಡೆಯುತ್ತೋ ಕೆಲವರ ಜೀವನದಲ್ಲೂ ಕೂಡ ಈ ರೀತಿ ನಡಿಬೋದು. ಆದಷ್ಟು ನಾವು ಪಾಸಿಟಿವ್ ಆಗಿರೋದನ್ನೇ ಹಾಕೋದು. ನಿಮ್ಮೆಲ್ಲರಿಗೂ ನಾವು ಹಾಕೋ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನಾವು ಹಾಕೋವಂಥ ವಿಡಿಯೋಸು ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ, ಯಾಕಂದರೆ ನೀವು ಶೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಮ್ಮದು ಮೊದಲಿನ ಚಾನಲ್ಲು ಇದೇ ಆಗಿತ್ತು, ಅಂದರೆ MSN ಕಾರ್ಟೂನ್ ಕನ್ನಡ ಚಾನಲೇ ನಾವು ಮೊದಲು ಶುರು ಮಾಡಿದ್ದು. ಕಾರಣಾಂತರದಿಂದ ಈ ಚಾನಲ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ವಿ. ಆಮೇಲೆ ನಾವು MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ನ ಶುರು ಮಾಡಿದ್ದು. ಆದರೆ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ ಇರೋಷ್ಟು ಸಬ್ಸ್ಕ್ರೈಬರ್ಸು ನಮ್ಮ ಈ ಚಾನಲ್ ಅಂದರೆ MSN ಕಾರ್ಟೂನ್ ಕನ್ನಡ ಚಾನಲಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಆ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ, ದಯವಿಟ್ಟು ಈ ಚಾನಲಲ್ಲೂ ನೋಡಿ. ನಿಮಗೆ ಖಂಡಿತವಾಗ್ಲೂ ನಾವು ಹಾಕುವಂಥ ವಿಡಿಯೋಸು ಇಷ್ಟ ಆಗೇ ಆಗುತ್ತೆ, ಆ ನಂಬಿಕೆ ನನಗಿದೆ. ಮುಂದಿನ ವಿಡಿಯೋದಲ್ಲಿ ನನ್ನ ತಂಗಿ ಕಾವೇರಿ ಮದುವೆ ನಡೆಯುತ್ತೆ ನೋಡಿ, ಅವರಿಗೆ ಆಶೀರ್ವಾದ ಮಾಡಿ.